ನನ್ನನ್ನು ನಾನು ಲಿಂಗತ್ವ ಅಲ್ಪಸಂಖ್ಯಾತಿ ಅಂತ ಗುರುತಿಸ್ಕೊಳ್ತೀನಿ. ನಾನು ಇವತ್ತು ಈ ಒಂದು ಧರಣಿ, ಈ ಒಂದು ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, 23ನೇ ತಾರೀಕು ಇವತ್ತು ಪಾರ್ಲಿಮೆಂಟಲ್ಲಿ ವೀರೇಂದ್ರ ಕುಮಾರ್ ಒಬ್ಬರು MP ಅವರು ನಮ್ಮ ಟ್ರಾನ್ಸ್ಜೆಂಡರ್ ಬಗ್ಗೆ ಒಂದು ಮಸೂದೆನ ಟೇಬಲ್ ಮಾಡಿದ್ದಾರೆ. ಅದು ನಾವು ಟ್ರಾನ್ಸ್ಜೆಂಡರ್ ಬಗ್ಗೆ ಮಾತಾಡಲಿಲ್ಲ ಅಂತಲ್ಲ, ಬಟ್ ನಮ್ಮನ್ನು ಕನ್ಸೆಂಟ್ ಮಾಡಿದ್ದೀರಾ. ನಮ್ಮ ಬಗ್ಗೆ ನೀವು ಏನೂ ಅರ್ಥ ಮಾಡ್ಕೊಳ್ದೆ, ನಮ್ಮ ಬಗ್ಗೆ ತಿಳುವಳಿಕೆ ಇಲ್ದೇ ನಮ್ಮ ಬಗ್ಗೆ ಒಂದು ಮಸೂದೆನ ತರಕ್ಕೆ ಹೋಗ್ತಾ ಇದ್ದೀರಾ. ಅದರಲ್ಲಿ ಮುಖ್ಯವಾಗಿ ಏನಿದೆ, ಕೆಲವೊಂದು ಡೆಫಿನೇಷನ್ ಬಿಟ್ಟಿದ್ದಾರೆ. ಬಯೋಲಾಜಿಕಲಿ ನಾವು ಯಾರಂತ ನಮ್ಮನ್ನು ಗುರುತಿಸ್ಕೊಳ್ಳೋಕ್ಕೆ 2014 ಏಪ್ರಿಲ್ 15ನೇ ತಾರೀಕು ನಾಸಾ ಜಡ್ಜ್ಮೆಂಟ್ ಬಂದಿತ್ತು. ಅದರಲ್ಲಿ ನಮ್ಮ ಐಡೆಂಟಿಟಿನ ನಾವೇ ಗುರುತಿಸ್ಕೊಳ್ತೀವಿ. ನಾವು ಯಾರಂತ ಗುರುತಿಸ್ಕೊಳ್ಳುವಾಗ ಅದನ್ನು ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಬೇಕು, ಒಪ್ಕೊಳ್ಬೇಕಂತ ಹೇಳಿತ್ತು. ಆ ಒಂದು ನಾಸಾ ಜಡ್ಜ್ಮೆಂಟ್ನ ತಿರಸ್ಕಾರ ಮಾಡಿ ಈ ಕೇಂದ್ರ ಸರ್ಕಾರ, BJP ಕೋಮುವಾದಿ ಸರ್ಕಾರ, ಇದು ಭ್ರಷ್ಟ ಸರ್ಕಾರ ಅಂತ ಹೇಳ್ತೀನಿ. ಈ ಸರ್ಕಾರ ನಮ್ಮ ಟ್ರಾನ್ಸ್ ಬಗ್ಗೆ ಒಂದು ಬಿಲ್ ತರಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಲ್ಲ. ಅದು ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದೀವಿ, ನಮ್ಮ ದೇಹನ ನಾವು ಮೆಡಿಕಲ್ ಆಫೀಸರ್ ಮುಂದೆ ಹೋಗಿ ಪರೀಕ್ಷೆ ಮಾಡಬೇಕಂತೆ, ಬಾಡಿ ಸ್ಕ್ರೀನ್ ಮಾಡಬೇಕಂತ. ನಾವು ಯಾರಂತ ಮೆಡಿಕಲ್ ಆಫೀಸರು ಸರ್ಟಿಫಿಕೇಟ್ ಕೊಡಬೇಕಂತೆ. ಆ ಸರ್ಟಿಫಿಕೇಟ್ನ ನಾವು ಜಡ್ಜ್ ಮುಂದೆ ಹೋಗಿ ನಿಂತ್ಕೊಂಡು ನಾವು ಟ್ರಾನ್ಸ್ಜೆಂಡರ್ ಅಂತ ಗುರುತಿಸ್ಕೊಳ್ಬೇಕಂತೆ. ಟ್ರಾನ್ಸ್ಜೆಂಡರ್ಗೋಸ್ಕರ ನೀವು ಈ ಥರ ಹೇಳುವಾಗ, ಒಂದು ಮಹಿಳೆಯರಿಗೆ ನೀವು ಈ ಥರ ಹೇಳ್ತಾ ಇದ್ದೀರಾ, ಒಂದು ಪುರುಷರಿಗೆ ಈ ಥರ ಹೇಳ್ತಾ ಇದ್ದೀರಾ. ಟ್ರಾನ್ಸ್ಜೆಂಡರ್ ನಮ್ಮನ್ನು ಯಾಕೆ ನೀವು ಬಾಡಿ ಸ್ಕ್ರೀನಿಂಗ್ ಮಾಡಂತ ಹೇಳ್ತಾ ಇದ್ದೀರಾ? ನನ್ನ ಲಿಂಗತ್ವ ಹೇಗಿರಬೇಕು ಅನ್ನೋದು ನನ್ನ ಹಕ್ಕು. ನನ್ನನ್ನು ನಾನು ಗುರುತಿಸ್ಕೊಳ್ತೀನಿ ಅಂತ ಆ ಬಿಲ್ಲಲ್ಲಿ ಈ ಲೂಪ್ ಹೋಲ್ಸ್ ಇದೆ, ಅದನ್ನು ತೆಗಿಬೇಕಂತ ಹೇಳ್ತಾ ಇದ್ದೀವಿ. ನಾನು ಪರ್ವೀನ್ ಬಾನು ಅಂತ. ನಮ್ಮ TGದು ಬಿಲ್ಲು ಪಾಸ್ ಮಾಡ್ತಿದ್ದೀರಲ್ಲ ಸಾಹೇಬ್ರೆ, ಯಾಕೆ ಮಾಡ್ತಿದ್ದೀರಾ ಬಿಲ್ಲು? ಅದೆಲ್ಲ ಗಿಲ್ಲು ತೆಗೆದು ಹಾಕ್ರಿ. ಯಾಕೆ ನಿಮಗೆ ನಮ್ಮ TGಗಳೇ ಸಿಕ್ಕಿದ್ರ? ನಮ್ಮ TGಗಳು ಬೇಕಾಗಿತ್ತ ನಿಮಗೆ TG ಬಿಲ್ ಪಾಸ್ ಮಾಡೋಕ್ಕೆ? ಇದೆಲ್ಲ ಮಾಡಬೇಡ್ರಿ, ಫಸ್ಟು ತೆಗಿರಿ. ನೀವಿಗಿನ್ನ ತೆಗಿಲಿದ್ರಿಗಿನ್ನ ಇಂಡಿಯಾ ದೇಶದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಮತ್ತೆ ನಾವು.